ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ತಾರಕಕ್ಕೇರಿದಂತ ಬಿಡದಿ ಕದನ ಟೌನ್ಶಿಪ್ ವಿರೋಧಿಸಿದ ಎಚ್ಡಿಕೆಗೆ ಶಾಸಕ ಬಾಲಕೃಷ್ಣ ಸವಾಲ್ ಹಾಕಿದ್ದಾರೆ. ಚರ್ಚೆಗಾಗಿ ಸಿಎಂ ಡಿಕೆಶಿ ಯಾಕೆ ಬಿಡದಿಗೆ ಹೋಗ್ಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೌನ್ಶಿಪ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಬೈರಮಂಗಲಕ್ಕೆ ಬನ್ನಿ, ಅಲ್ಲಿ ಚರ್ಚೆ ಮಾಡೋಣ ಅಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಪಂಥಾಹ್ವಾನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ವಿಧಾನಸೌಧಕ್ಕೆ ಕರೆದಿದ್ದಾರೆ, ಅಲ್ಲಿಗೆ ಬರ್ಲಿ, ಇವೆಲ್ಲಾ ನಾಟಕಗಳನ್ನ ಕುಮಾರಸ್ವಾಮಿ ಅವ್ರು ಬಿಡ್ಬೇಕು. ಕುಮಾರಸ್ವಾಮಿ ನಿದ್ದೆಯಲ್ಲಿ ಡಿ.ಕೆ.ಶಿ ನೆನೆದು ಎದ್ದು ಕೂರ್ತಾರೆ. ರಾಜ್ಯದ ಬೇರೆ ಕಡೆನೂ ರೈತರು ಹೋರಾಟ ಮಾಡ್ತಿದ್ದಾರೆ, ಅಲ್ಲೆಲ್ಲ ಬಿಟ್ಟು ಬಿಡದಿಯಲ್ಲೇ ಎಚ್ಡಿಕೆ ಹೋರಾಟ ಯಾಕೆ ಅಂತ ಬಾಲಕೃಷ್ಣ ಪ್ರಶ್ನೆ ಮಾಡಿದ್ದಾರೆ. ಬಾಲಿಶ ವರ್ತನೆ ಅಂತ ಮೆಚ್ಯೂರ್ಡ್ ನಾಯಕರಿಗಿರ್ತಕ್ಕಂಥ ಸಾಮಾನ್ಯ ಕನಿಷ್ಠ ಜ್ಞಾನನೂ ಕೂಡ ನಮ್ಮ ಕುಮಾರಣ್ಣ ಅವ್ರಿಗಿಲ್ಲ. ಕಾರಣ ನಾನು ಯಾತಕ್ಕೆ ಮಾತನ್ನು ಹೇಳ್ತೀನಿ ಅಂದರೆ, ಅಲ್ಲಿ ನಾಳೆ ನಾವು ಬರ್ತೀವಿ ಅಂದ್ಕೊಳ್ಳಿ, ಡಿ.ಕೆ. ಶಿವಕುಮಾರ್ ಅವರೇ ಬರ್ತಾರೆ, ಅಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ನಾಳೆ ಇವ್ರ ಕಡೆಯಿಂದನೂ ಒಂದಷ್ಟು ಜನ ಬರ್ತಾರೆ. ನಾಳೆ ಎರಡು ಕಾರ್ಯಕರ್ತರ ಮಧ್ಯೆ ಮಾರಾಮಾರಿ ನಡೆದ್ರೆ ಇದು ಏನಾಗಿದೆ ಅಂದರೆ, ಇದು ರೈತರದ್ದು ಬಿಟ್ಬಿಟ್ರು. ಈಗ ರೈತರ ಇಶ್ಯೂ ಇಲ್ಲ, ಈಗ ಅಲ್ಲಿ ರೈತರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಹೋಯ್ತು. ಈಗ ಪೊಲಿಟಿಕಲ್ ಇಶ್ಯೂ ತೊಗೊಂಡ್ಬಿಟ್ಟವ್ರೆ. ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ನಮ್ಮ ಪಾರ್ಟಿಯವರು ಬರ್ತಾರೆ. ಈಗ ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ಸಾಕ್ಬಿಡೆ ಈಗ ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ನಮ್ಮ ಪಾರ್ಟಿಯವರು ಸೇರ್ತಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಬರ್ತಾರೆ, ನಮ್ಮ ಕಾರ್ಯಕರ್ತರು ಲಕ್ಷಾಂತರ ಜನ ಬರ್ತಾರೆ, ಅವ್ರ ಕಾರ್ಯಕರ್ತರು ಬರ್ತಾರೆ. ನಾಳೆ ಹೊಡೆದಾಡಾಗ ಜವಾಬ್ದಾರಿ ಯಾರು? ಒಬ್ಬ ಸೀನಿಯರ್ ಲೀಡ್ರಿಗೆ ಇರ್ತಕ್ಕಂಥ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಲ್ಲ. ನಾಳೆ ಹೊಡೆದಾಡ್ಬಿಟ್ರೆ ಏನಾಗ್ತದೆ ಗೊತ್ತಾ? ಲ್ಯಾಂಡ್ ಆರ್ಡರ್ ಆಗೋಯ್ತು, ಇವ್ರು ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ತಲೆಗೆ ತತ್ತಾರೆ. ಇದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಕುಮಾರಸ್ವಾಮಿ ಅವ್ರನ್ನ ಕರೆದಿರೋದು ಅಲ್ಲಿಗೆ. ನಿಮಗೇನು ಸತ್ಯಾಸತ್ಯತೆ ಜನಕ್ಕೆ ಗೊತ್ತಾಗಬೇಕು, ಅಷ್ಟೇ ಬೇಕಾಗಿರೋದು. ಬನ್ನಿ ನಿಮ್ಮ ಮೀಡಿಯಾಗೆ ಹೋಗೋಣ, ನಿಮ್ಮ ಮೀಡಿಯಾ ಮುಂದೆ ಕೂತ್ಕೊಂಡು ಚರ್ಚೆ ಮಾಡೋಣ. ಅವರು ಬರಲಿ, ನಾವು ಇಟ್ಕೊಂಡು ಅಂಕಿಅಂಶ ಇಟ್ಕೊಂಬತ್ತೀವಿ. ಆಯಿತು. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ ಕುಮಾರಸ್ವಾಮಿ ಅವ್ರನ್ನ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ. ಇಲ್ಲಿ ನಾವು ಎಲ್ಲ ಕಡೆ ನಡೀತಾ ಇದೆಯಲ್ಲ, 7,200 ಎಕರೆ ಅಕ್ವೈರ್ ಮಾಡಿರೋದು ಸರ್ಕಾರ, ಅದು ಹಿಂದಿನ ಸರ್ಕಾರ ಇರ್ಬೋದು, ಈ ಸರ್ಕಾರ ಇರ್ಬೋದು. ನೀವು ಎಲ್ಲೂ ಹೋಗದೆ ಬರೀ ಬಿಡದಿಗೆ ಯಾಕೆ ಬಂದಿದ್ದೀರಾ? 3-4 ಸರಿ ನಿಮ್ಮ ಹೋರಾಟ ಸರ್ಜಾಪುರಕ್ಕೆ ಹೋಗಿದ್ದೀರಾ? ನೀವು ಹೋರಾಟ ಮಾಡೋಕ್ಕೆ ಸರ್ಜಾಪುರಕ್ಕೆ ಹೋಗಿ ನೀವು ಹೋರಾಟ ಮಾಡಿದರೆ ನಾವು ಒಪ್ಕೋತಿದ್ದೋ. ಸರ್ಜಾಪುರಕ್ಕೆ ಹೋಯ್ತಾ ಇಲ್ಲ ನೀವು? ಅಲ್ಲೇ ನಿಮ್ಮ ಪಾರ್ಟಿ ಕಾರ್ಯಕರ್ತರಿಲ್ವಾ? ನಿಮ್ಮ ರೈತರ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ? ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಡೀತದೆ, ಜಂಗಮನ ಕೋಟೆಯಲ್ಲಿ ಸುಮಾರು 2,008 ಎಕರೆ ನಡೀತಾ ಇದೆ, ಅಲ್ಲಿ ಹೋಗಿದ್ದೀರಾ ನೀವು? ಯಾಕೆ ಹೋಗಿಲ್ಲ ನೀವು? ದೊಡ್ಡಬಳ್ಳಾಪುರದಲ್ಲಿ ನಡೀತಾ ಇದೆ 2,100 ಎಕರೆ ದೊಡ್ಡಬಳ್ಳಾಪುರದಲ್ಲಿ, ನೀವು ಅಲ್ಲಿ ಹೋಗಿದ್ದೀರಾ ನೀವು? ಹಂಗಾರೆ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ. ನಂಜನಗೂಡಲ್ಲಿ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಕೆಟ್ಟ ಹೆಸರು ಬರಬೇಕು, ಈ ಜಿಲ್ಲೆಯವರು ಇವ್ರಿಗೆ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶ ನಿಮ್ಮದು. ಬೇರೆ ಕಡೆ ಹೋಗಿ ನೋಡೋಣ. ಹಂಗಾದ್ರೆ ಯಾಕೆ ಹೋಯ್ತಲ್ಲ ನೀವು? ಅವ್ರು ರೈತರಲ್ವ ಹಂಗಾರೆ ಅಲ್ಲಿ ಇರ್ತಕ್ಕಂಥವ್ರೆಲ್ಲ? ಇದು ನಮ್ಮ ಮೂಲ. ನೋಡಿ, ನೀವು ನೋಡಿದ್ದೀರಾ ಕೇಂದ್ರದಲ್ಲಿ ಎಷ್ಟು ಸಾವಿರ ಅವರು? ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ. ಡೆಲ್ಲಿನಲ್ಲಿ ಮನೆ ಕೊಂಡ ಡಿ.ಕೆ. ಶಿವಕುಮಾರೇ ಕಾಣ್ತಾರೆ. ಅವ್ರಿಗೆ ಎದ್ದು ಕೂತ್ಕೊಂಡ್ಬಿಡ್ತಾರೆ ಒಂದೊಂದ್ಸರಿ ರಾತ್ರಿ ಹೊತ್ತು. ಇಲ್ಲಿ ಬಂದ್ಬಿಟ್ಟು ಅವ್ರು ಇಲ್ಲಿ ಬಿಟ್ಟು ಕೇಂದ್ರ ಮಂತ್ರಿ ಕೇಂದ್ರದಲ್ಲಿ ಕೆಲಸ ಮಾಡ್ಬೇಕಾ, ರಾಜ್ಯದಲ್ಲಿ ಕೆಲಸ ಮಾಡ್ಬೇಕಪ್ಪ? ನೀವು ಹೇಳಿ ದಯಮಾಡಿ. ನಿಮ್ಮನ್ನೇ ಕೇಳ್ತೀನಿ ಮಾಧ್ಯಮದವ್ರನ್ನ. ಈಗ ಅಲ್ಲಿ ಡೆಲ್ಲಿನಲ್ಲಿ 30 ದಿವಸ ಇದ್ದು 20 ದಿವಸ ಇದ್ದು ಇಲ್ಲೊಂದು 10 ದಿವಸ ಇರಬೇಕಲ್ವಾ? ಅವ್ರು ಅಲ್ಲಿ 2 ದಿವಸ ಇದ್ಬಿಟ್ಟು ಕ್ಯಾಬಿನೆಟ್ದಾಗ ಹೋಗ್ಬಿಟ್ಟು ಬಂದು ಇಲ್ಲೇ ಇರ್ತಾರೆ. ಈ ಅರ್ಥ ಏನಿದ್ರದ್ದು? ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ಗೆ ಏನಾದ್ರು ಮಸಿ ಬೆಳಿಬೇಕು. ಈಗ ಅವರ ಜೊತೆಗೆ ಮಗನ ಬಿಟ್ಬಿಟ್ಟವ್ರೆ, ಅವ್ರು ಬರೋಕ್ಕಾಗಲ್ಲ, ಮಗನ ಬಿಟ್ಬಿಟ್ಟವ್ರೆ. ಇವಾಗ ನಡಿ ನೀನು ಬಿಡ್ದಿಲ್ ಮಾಡು ಅಂತ. ಈ ಬೇರೆ ಕಡೆ ನಡೀತಾವಲ್ಲ ಇವೆಲ್ಲ ರೈತರ ಹೋರಾಟಗಳು, ಅಲ್ಲಿ ಕಣ್ಣು ಕಾಣ್ತಾ ಇಲ್ವ ಅವ್ರಿಗೆ? ನೋಡಿ, ನೀವು ನೋಡಿದ್ದೀರಾ ಕೇಂದ್ರದಲ್ಲಿ ಎಷ್ಟು ಸಾವಿರ ಅವರು?